ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಇವತ್ತಿನ ವಿಡಿಯೋದಲ್ಲಿ ನಾನು ಒಳ್ಳೆ ಚಿಕನ್ ರೆಸಿಪಿ ತೋರಿಸ್ತಾ ಇದ್ದೀನಿ. ತುಂಬ ಈಸಿಯಾಗಿದೆ. ಈ ಮೆಥಡಲ್ಲಿ ಒಂದು ಸಲ ಮಾಡಿ ನೋಡಿ, ತುಂಬಾ ಇಷ್ಟ ಆಗುತ್ತೆ ನಿಮಗೆ. ಇದು ಚಪಾತಿ, ರೈಸ್ ಎಲ್ಲದ್ರ ಜೊತೆನೂ ಒಳ್ಳೆ ಕಾಂಬಿನೇಷನು. ಪರೋಟಾಗೂ ಕೂಡ ತುಂಬ ಚೆನ್ನಾಗಾಗುತ್ತೆ. ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾನು ಇಲ್ಲಿ ಒಂದು ಪಾತ್ರೆಗೆ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಒಂದು 4 ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಈಗ ಇದಕ್ಕೆ ಈ ಎಣ್ಣೆ ಬಿಸಿ ಆಗ್ತಾ ಇದ್ದಂಗೆ ಧನಿಯಾ ಪುಡಿ 2 ಟೀ ಸ್ಪೂನು, 1 ಟೀ ಸ್ಪೂನ್ ಖಾರದ ಪುಡಿ, ಅರ್ಧ ಟೀ ಸ್ಪೂನ್ ಅರಿಶಿನ ಪುಡಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದು ಹುರ್ಕೋಬೇಕು ಚೆನ್ನಾಗಿ. ಇದ್ರದ್ದು ಕಲರ್ ಬಂದು ಡಾರ್ಕ್ ಕಲರ್ ಆಗಬೇಕು, ಬ್ಲ್ಯಾಕ್ ಅಲ್ಲ, ಒಂಥರ ರೆಡ್ಡಿಶ್ ಕಲರ್ ಆದರೆ ಸಾಕು. ಆದ ಕೂಡಲೇ ಇದಕ್ಕೆ ಈರುಳ್ಳಿ ಹಾಕ್ತಾಯಿದ್ದೀನಿ. ನಾನಿಲ್ಲಿ 2 ಈರುಳ್ಳಿ ತೊಗೊಂಡಿದ್ದೀನಿ. 1 kg ಚಿಕನ್ ಇದೆ, ಅದಕ್ಕೆ 2 ಈರುಳ್ಳಿ ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿಕೊಂಡ್ರೆ ಬೇಗ ಆಗುತ್ತೆ, ಅದಕ್ಕೆ ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಹಾಗೆ 2 ಟೀ ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ಕನ್ನು ಕ್ರಷ್ ಮಾಡಿ ಹಾಕಿದ್ದೀನಿ. ಪೇಸ್ಟ್ ಮಾಡಿಲ್ಲ, ಹಾಗೆ ಕ್ರಷ್ ಮಾಡಿ ಹಾಕ್ಕೊಂಡಿದ್ದೀನಿ. ಇದನ್ನು ಹಾಗೆ ಫ್ರೈ ಆಗೋದಕ್ಕೆ ಬಿಡಿ. ಮುಚ್ಚಿಟ್ರೆ ಬೇಗ ಆಗುತ್ತೆ ಅಂತ ಮುಚ್ಚಿಡೋದು. ಈಗ ಟೊಮೆಟೊ ಹಾಕ್ತಾಯಿದ್ದೀನಿ. ಟೊಮೆಟೊ ಕೂಡ 2 ಟೊಮೆಟೊ ತೊಗೊಂಡಿದ್ದೀನಿ ನಾನು, ಮೀಡಿಯಮ್ ಸೈಜದ್ದು. ಇದನ್ನು ಸಣ್ಣದಾಗಿ ಕಟ್ ಮಾಡಿಕೊಂಡು ಸೇರಿಸ್ಕೊಂಡಿದ್ದೀನಿ. ಇದು ಬೇಗ ಬೇಯಲಿ ಅಂತ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ. ಉಪ್ಪು ಹಾಕಿಬಿಟ್ಟು ಹಾಗೆ ಮುಚ್ಚಿಡ್ತಾ ಇದ್ದೀನಿ. ಇದು ಚೆನ್ನಾಗಿ ಬೆಂದಿದೆ. ಇದನ್ನು ಸಾಟ್ ಮಾಡ್ಕೊಳ್ಳಿ, ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಆದಮೇಲೆ ಈಗ 1 kg ಅಷ್ಟು ಚಿಕನನ್ನು ಚೆನ್ನಾಗಿ ವಾಶ್ ಮಾಡಿ ಇಟ್ಟಿದ್ದೆ, ಅದನ್ನು ಹಾಕ್ತಾಯಿದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಈ ರೀತಿ ಅದಕ್ಕೆ ಎಲ್ಲ ಕಡೆಯೂ ಮಸಾಲ ಬ್ಲೆಂಡ್ ಆಗೋ ಥರ ಮಿಕ್ಸ್ ಮಾಡಿಬಿಟ್ಟು ಉಪ್ಪು ಎಷ್ಟು ಬೇಕೋ ಚಿಕನ್ಗೆ ಬೇಕಿರುವಂಥ ಉಪ್ಪು ಹಾಕ್ಕೋಬೇಕು. ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಹಾಕಿ ಚೆನ್ನಾಗಿ ಒಂದು ಸಲ ಕಲಿಸ್ಬಿಟ್ಟು ಅದನ್ನು ಮುಚ್ಚಿಡ್ತಾ ಇದ್ದೀನಿ. ಒಂದು 5 ನಿಮಿಷ ಇದೇ ಥರ ಬಿಟ್ಟು ಆಮೇಲೆ ತೆಗೆಯುವಾಗ ನೀರು ನೋಡಿ, ಅದರ ನೀರೇ ಬಿಟ್ಟಿರುತ್ತೆ. ಮತ್ತೆ ನಾವು ಬೇಕಿರೋ ನೀರನ್ನು ಹಾಕ್ಕೋಬೋದು. ಮೊದಲೇ ನೀರು ಹಾಕಿದರೆ ತುಂಬ ನೀರಾಗಿಬಿಡುತ್ತೆ. ಈಗ ಹಸಿಮೆಣಸು ಹಾಕ್ಕೊಂಡಿದ್ದೀನಿ. 3 ಹಸಿಮೆಣಸನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು ಹಾಗೆ ಕರಿಬೇವಿನ ಸೊಪ್ಪನ್ನು ಕೂಡ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಕೂಡ ಹಾಗೆ ಮುಚ್ಚಿಡ್ತಾ ಇದ್ದೀನಿ. ನೋಡಿ, ಈಗ ತುಂಬ ನೀರು ಬಿಟ್ಟಿದೆ. ಅದರಲ್ಲಿ ನಾನು ನೀರೇನು ಹಾಕಿರಲಿಲ್ಲ. ಚೆನ್ನಾಗಿ ಮಿಕ್ಸ್ ಮಾಡಿ ಉಪ್ಪು ಏನಾದರೂ ಬೇಕಂತ ನೋಡ್ಕೊಳ್ಳಿ. ಈಗ ನಾನಿಲ್ಲಿ ನಾನೇ ಮಾಡಿಟ್ಟಿರುವಂಥ ಮಸಾಲೆ ಇದು. ಮಾಂಸ ಸಾರಿಗೆ ಯಾವ ಸಾರಿಗೆ ಬೇಕಾದರೂ ಹಾಕ್ಕೋಬೋದು, ಚಿಕನ್ ಮಟನ್ ಯಾವುದಕ್ಕೆ ಬೇಕಾದರೂ ಹಾಕ್ಕೋಬೋದು. ಅದನ್ನು 2 ಟೀ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಅದರಲ್ಲಿ ಎಲ್ಲ ಖಾರ, ಸ್ಪೈಸಸ್ ಎಲ್ಲನೂ ಆ್ಯಡ್ ಆಗಿದೆ. ಅದರ ಬದಲಿಗೆ ನೀವು ಚಿಕನ್ ಮಸಾಲ ಬೇಕಾದರೆ ಹಾಕ್ಕೋಬೋದು. ಹಾಕ್ಕೊಂಡು ಇದಕ್ಕೆ ನೀರೆಷ್ಟು ಬೇಕೋ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿದ ಇದನ್ನು ಹಾಗೆ ಮುಚ್ಚಿಡ್ತಾ ಇದ್ದೀನಿ. ಒಂದು 10 ಮಿನಿಟ್ಸ್ ಹಾಗೆ ಮುಚ್ಚಿಡ್ತಾ ಇದ್ದೀನಿ. ಮಧ್ಯದಲ್ಲಿ ಓಪನ್ ಮಾಡಿ ಒಂದು ಸಲ ಈ ರೀತಿ ಕಲಸಿ ಪುನಃ ಹಾಗೆ ಮುಚ್ಚಿಡಬೇಕು. ಅದು ನೀರು ಸ್ವಲ್ಪ ಗಟ್ಟಿ ಆಗಬೇಕು, ಇಂಗಬೇಕು, ಅಲ್ಲಿ ತನಕ ಇದನ್ನು ಇದೇ ರೀತಿ ಮಾಡ್ತಾಯಿರಿ. ಒಂದು ಮಧ್ಯದಲ್ಲಿ 2-3 ಸಲ ಓಪನ್ ಮಾಡಿ ಮಿಕ್ಸ್ ಮಾಡಿ ಇಟ್ಟರೆ ಆಯಿತು. ಈಗ ಇದು ಚೆನ್ನಾಗಿ ಆಗಿದೆ. ಮಾಂಸ ಕೂಡ ಚೆನ್ನಾಗಿ ಬೆಂದಿದೆ. ಇಷ್ಟೇ ಕೆಲಸ, ಏನು ಜಾಸ್ತಿ ಕೆಲಸ ಏನಿಲ್ಲ. ನಾನು ಮನೆಯಲ್ಲೇ ಮಾಡಿಟ್ಟಿರುವಂಥ ಮಸಾಲ ಪೌಡ್ರ್ ಹಾಕಿರೋದು. ನಿಮಗೆ ಆ ಥರ ಇಲ್ಲ ಅಂದರೆ ಚಿಕನ್ ಮಸಾಲನ ಹಾಕಿ ಈ ರೀತಿ ಮಾಡ್ಕೋಬೋದು. ಇದನ್ನು ಆಫ್ ಮಾಡಿದ್ದೀನಿ. ಟೇಸ್ಟಿಯಾದಂಥ ಚಿಕನ್ ಕರಿ ರೆಡಿಯಾಗಿದೆ. ಈಗ ಇದಕ್ಕೆ ಸ್ವಲ್ಪ ಗಾರ್ನಿಷ್ಗೋಸ್ಕರ ಕೊತ್ತಂಬರಿ ಸೊಪ್ಪನ್ನು ಸ್ಪ್ರೆಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಇದುವರೆಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.